ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಹಲವು ಬಡಾವಣೆ ಜಲಾವೃತ ಆಗಿದೆ. ಕಾಶಿಪುರದ ಸಿದ್ದರಾಮ ಬಡಾವಣೆ ಜಲಾವೃತವಾಗಿದ್ದು ಜನ ಪರದಾಡ್ತಾ ಇದ್ದಾರೆ. ಹಲವು ಬಡಾವಣೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದಂತ ಮಳೆಯಿಂದ ಆಗಿರೋ ಅವಾಂತರ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ರಸ್ತೆಯಲ್ಲೇ ಮಳೆ ನೀರು ನಿಂತಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆ ತುಂಬೆಲ್ಲ ನೀರು. ಕಾಶಿಪುರದ ಸಿದ್ದರಾಮ ಬಡಾವಣೆಗೆ ಜಲಾಘಾತ. ಶಿವಮೊಗ್ಗದಲ್ಲಿ ಸುರಿದಂತ ಭಾರೀ ಮಳೆಗೆ ಹಲವು ಬಡಾವಣೆಗಳು ಜಲಾವೃತವಾಗಿವೆ. ರಸ್ತೆಯಲ್ಲೂ ನೀರು, ಮನೆಯ ಒಳಗೂ ಕೂಡ ನೀರು ನುಗ್ಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಭಾರೀ ಮಳೆಯಾಗಿದೆ ಶಿವಮೊಗ್ಗದಲ್ಲಿ. ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ರಾಜಕಾಲುವೆಯ ನೀರು ಹಲವು ಬಡಾವಣೆಗಳಿಗೆ ನುಗ್ಗಿದೆ. ಜನ ಪರದಾಡಿದ್ದಾರೆ. 1 ಗಂಟೆ ಭಾರೀ ಮಳೆಯಾಗಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅವಾಂತರ ಆಗಿದೆ. 1.5 ಗಂಟೆ ಸುರಿದಂತ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಾಶಿಪುರದ ಸಿದ್ದರಾಮ ಬಡಾವಣೆಯಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ಶಿವಮೊಗ್ಗದಲ್ಲಿ 1.5 ಗಂಟೆ ಭಾರೀ ಮಳೆ ಸುರಿದಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಜನ ಪರದಾಡಿದ್ದಾರೆ. ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಒಂದು ಕಡೆ ರಾಜಕಾಲುವೆ ನೀರು ರಸ್ತೆ ಮನೆ ಒಳಗಡೆ ನುಗ್ಗಿದ್ರೆ, ಮತ್ತೊಂದು ಕಡೆ ಕಾಶಿಪುರದ ಸಿದ್ದರಾಮ ಬಡಾವಣೆಯಲ್ಲಿ ಕಾಂಪೌಂಡೇ ಕುಸಿದು ಬಿದ್ದಿದೆ. ಶಿವಮೊಗ್ಗದಲ್ಲಿ ಸುರಿದಂತ ಮಳೆಗೆ ಆಗಿರುವಂತಹ ಅವಾಂತರಗಳಿದು. ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ರಾಜ್ಯದ ಜನ ಮಳೆ ಬಂದಿದ್ರಿಂದ ಖುಷಿಯಾಗಿದ್ದಾರೆ ನಿಜ. ಆದರೆ ಒಂದಷ್ಟು ಅವಾಂತರಗಳಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಮಿನಿ ಫಾಲ್ಸ್ ತುಂಬಿ ಹರಿತಾ ಇದೆ. ಮೈದುಂಬಿ ಹರಿತಾ ಇರೋ ಹಿರೇದಿಡಗು ಮಿನಿ ಫಾಲ್ಸ್. ಈ ಮಿನಿ ಫಾಲ್ಸ್ ಅನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಕುಟುಂಬ ಸಮೇತರಾಗಿ ಬಂದು ಮಿನಿ ಫಾಲ್ಸ್ ಅನ್ನ ನೋಡ್ತಾ ಇದ್ದಾರೆ ಜನ. ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಬಾಗಲಕೋಟೆಯಲ್ಲಿ ಮಿನಿ ಫಾಲ್ಸ್ ತುಂಬಿ ಹರಿತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದೆ. ಹಿರೇದಿಡಗು ಮಿನಿ ಫಾಲ್ಸ್ ಇದು. ಮೈದುಂಬಿ ಹರಿತಾ ಇದೆ. ಈ ಮಿನಿ ಫಾಲ್ಸ್ ಅನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಬರ್ತಾ ಇದೆ ಸ್ಥಳಕ್ಕೆ. ಕುಟುಂಬ ಸಮೇತರಾಗಿ ಬಂದು ಮಿನಿ ಫಾಲ್ಸ್ ಅನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಭಾಗದ ಜನ. ಬೇಸಿಗೆಯಿಂದ ಬೇಸತ್ತಿದ್ದಂತಹ ಜನಕ್ಕೆ ಮಳೆ ಒಂದಷ್ಟು ಖುಷಿಯನ್ನ ಕೊಟ್ಟಿದೆ ನಿಜ. ಆದರೆ ಅಲ್ಲಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಆಗಿದೆ. ಬಾಗಲಕೋಟೆಯ ಹಿರೇದಿಡಗು ಮಿನಿ ಫಾಲ್ಸ್ ನಲ್ಲಿ ಜನ ಎಂಜಾಯ್ ಮಾಡ್ತಾ ಇರುವಂತಹ ದೃಶ್ಯ ಇದು. ರಾಜ್ಯದಾದ್ಯಂತ ಅಲ್ಲಲ್ಲಿ ವರುಣನ ಅಬ್ಬರ ಬಹಳ ಜೋರಾಗಿದೆ. ಬಾಗಲಕೋಟೆಯ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ವರುಣನ ಆಗಮನದಿಂದ ಜನ ಖುಷಿಯಾಗಿದ್ದಾರೆ ನಿಜ. ಒಂದಷ್ಟು ಅವಾಂತರಗಳಿಂದ ಜನ ಕಂಗಾಲು ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.